Good evening, myself Nisar Ahmed, Mechanical Engineering, third sem. This is MOM subject to find shear force and bending moment diagram and look at the point of contraflexure. Okay, he given this overhanging beam, then AB from AB point ಅಲ್ಲಿ 10 kilonewton at a distance of 2 meter uniformly distribution load act ಆಗ್ತಾ ಇದೆ. At point B unknown load, then at point C 40 kilonewton act ಆಗ್ತಾ ಇದೆ, and from C to D uniformly varying load act ಆಗ್ತಾ ಇದೆ at 20 kilonewton per meter, then distance 2 meter, then RD is unknown value, then at from D to E 2 meter distance at point E 20 kilonewton act ಆಗ್ತಾ ಇದೆ. First we will convert distribution load into point load ಆಗಿ ಕನ್ವರ್ಟ್ ಮಾಡ್ಕೊತೀವಿ. For that we know that conversion of UDL, uniformly distribution load, this is what uniform distributed load, it is equal to force into perpendicular distance, force 10 into 2, that is equal to 10 into 2 20, then at what distance, that is what distance at 1 meter, and 2 by L by 2, that is what L by 2, 2 by 2, that is equal to 1, at point A to point of load, that is equal to 1 meter. Next at B, that is what 1 meter. Okay, ಇಲ್ಲಿಗೆ 1 ಆದರೆ ಇಲ್ಲಿಂದ ಇಲ್ಲಿಗೆ 1 ಆಗುತ್ತೆ, then ಇಲ್ಲಿಂದ ಇಲ್ಲಿಗೆ 2, that same value is taken, that is equal to 2. C, that is equal to 40 kilonewton. Then conversion of uniformly varying load. Okay, conversion of uniformly varying load, force into perpendicular distance by 2, that is equal to force is equal to 20 kilonewton per meter, that is what 20 kilonewton into perpendicular distance is 2, here also we written 2 into divided by 2, that is what the length. Okay, that is what we get 20 kilonewton at what distance, from C to D or D to, from D ಇಂದ ಮೆಷರ್ ಮಾಡ್ತಾ ಇದೀವಿ ಅಂದರೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, ಅಥವಾ ಸಿ ಇಂದ ಮೆಷರ್ ಮಾಡ್ತಾ ಇದೀವಿ ಅಂದರೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ. ಓಕೆ, ದಿಸ್ ಇಸ್ ವಾಟ್ ವಿ ಕಾಲ್ಡ್ ಅಪೆಕ್ಸ್, ದಿಸ್ ಇಸ್ ವಾಟ್ ವಿ ಕಾಲ್ಡ್ ಬೇಸ್, ದಿಸ್ ಇಸ್ ಬೇಸ್, ದಿಸ್ ಇಸ್ ಅಪೆಕ್ಸ್. ಫ್ರಮ್ ಅಪೆಕ್ಸ್ ಟು ಬೇಸಿಗೆ ಹೋದ್ರೆ ನಾವು 2/3 ಇಂಟು ಎಲ್ ಅಂತ ಫಾರ್ಮುಲಾ ಹಾಕ್ತೀವಿ. 2/3 ಇಂಟು ಎಲ್, ಇಲ್ಲಿಂದ ಈ ಸೈಡ್, ಇಲ್ಲಿಂದ ಈ ಕಡೆ ಡಿಸ್ಟೆನ್ಸ್, ಈ ಡೈರೆಕ್ಷನ್ನಲ್ಲಿ ಡಿಸ್ಟೆನ್ಸ್ ಮೆಷರ್ ಮಾಡ್ತಾ ಇದೀವಿ ಅಂದರೆ 2/3 ಇಂಟು ಎಲ್ ಅಂತ ಫಾರ್ಮುಲಾ ಹಾಕ್ಕೊತೀವಿ. ಫ್ರಮ್ ಬೇಸ್ ಟು ಅಪೆಕ್ಸಿಗೆ ಹೋಗ್ತಾ ಇದೀವಿ ಅಂದರೆ 1/3 ಇಂಟು ಎಲ್ ಅಂತ ಫಾರ್ಮುಲಾ ಹಾಕ್ಕೊತೀವಿ. ದೆನ್ ನಮಗೆ ಇಲ್ಲಿ ಬೇಕಾಗಿರೋದು ಈ ಸೈಡಿಂದ ನಾವು ಈ ಬೆಂಡಿಂಗ್ ಮೂಮೆಂಟ್ ತೊಗೊತೀವಿ, ಹಾಗಾಗಿ ಫ್ರಮ್ ಅಫೆಕ್ಸ್ ಟು ಬೇಸ್ ತೊಗೊತೀವಿ. ದೆನ್ ಫಾರ್ ಅಫೆಕ್ಸ್ ಟು ಬೇಸ್ 2/3 ಇಂಟು ಎಲ್, 2/3 ಇಂಟು 2, ದಟ್ ಇಸ್ ಇಕ್ವಲ್ ಟು 1.33. ದೆನ್ 2/3 into L is equal to 2, that is equal to 2/3 into L is equal to, we got 1.33. At 1.33 load, 1.33 distance, we get 20 kilonewton. ಇಲ್ಲಿಂದ ಇಲ್ಲಿಗೆ 0.66 ಇರುತ್ತೆ. ದೆನ್ ಹ್ಯಾಶಿಷನ್, ದೆನ್ ನಾವು ಅನ್ನೋನ್ ವ್ಯಾಲ್ಯೂ ಆರ್ ಬಿ ಆ್ಯಂಡ್ ಆರ್ ಡಿನ ಕಂಡುಹಿಡಬೇಕು. ದೆನ್ ವಿ ಗೋ ಫಾರ್ ಸಮೇಷನ್ ಆಫ್ ಆರ್ ವಿ ಆ್ಯಂಡ್ ಸಮೇಷನ್ ಆಫ್ ವರ್ಟಿಕಲ್ ಫೋರ್ಸಸ್. ಆಲ್ ವರ್ಟಿಕಲ್ ಫೋರ್ಸಸ್ನ ಇಲ್ಲಿ ನೋಡ್ರಿ, ಇವೆಲ್ಲ ವರ್ಟಿಕಲ್ ಫೋರ್ಸಸ್ನ ಈಸ್ ಈಕ್ವಲ್ ಟು 0 ಮಾಡ್ಕೊತೀವಿ. ದೆನ್ ವಿ ಗೆಟ್, ದಿಸ್ ಈಸ್ ಡೌನ್ವರ್ಡ್ಸ್ ಆ್ಯಕ್ಟಿಂಗ್, therefore I return minus. This is RB is plus, because it is going upward I return plus. This is what unknown value, ಇದು ನೆಕ್ಸ್ಟ್ ಸಿಗುತ್ತೆ. ದೆನ್ ಇದು ಡೌನ್ವರ್ಡ್ಸ್ ಆ್ಯಕ್ಟ್ ಆಗ್ತಾ ಇದೆ, therefore I return downwards. Then it is also acting downwards, so I return downwards. This is acting upwards, so I return positive RD. This is acting downwards, this is so minus 20. ಇದನ್ನು ಈಕ್ವೇಷನ್ ಸಾಲ್ವ್ ಮಾಡಿದಾಗ ಆರ್ ಬಿ ಪ್ಲಸ್ ಆರ್ ಡಿ ಇಸ್ ಈಕ್ವಲ್ ಟು 100 ಸಿಗ್ತದೆ. ಕನ್ಸಿಡರ್ ಈಕ್ವೇಷನ್ 1. ದೆನ್ ಮೂಮೆಂಟ್ ಆಫ್ ಸಮೇಷನ್ ಆಫ್ ಎಮ್ ಬಿ, ಮೂಮೆಂಟ್ ಅಟ್ ಪಾಯಿಂಟ್ ಬಿ ಇಸ್ ಈಕ್ವಲ್ ಟು 0. ಓಕೆ, ಮೂಮೆಂಟ್ ಅಟ್ ಪಾಯಿಂಟ್ ಬಿ, ನಾವು ಮೂಮೆಂಟ್ ಅಟ್ ಪಾಯಿಂಟ್ ಎ ತಗೊಂಡ್ರೆ ನಮಗೆ ಏನು ಯೂಸ್ ಆಗಲ್ಲ. ದೆನ್ ವಿ ಗೋ ಫಾರ್ ಕಾಂಪ್ಲಿಕೇಶನ್ ಮೆಥಡ್ ಆಗ್ಬಿಡುತ್ತೆ. ಅಥವಾ ಮೂಮೆಂಟ್ ಆಫ್ ಪಾಯಿಂಟ್ ಡಿ ತಗೊಂಡಾಗ ನಮಗೇನಾಗುತ್ತೆ, ಅದರಲ್ಲೂ ವ್ಯಾಲ್ಯೂ ಸಿಗ್ತವೆ, ಬಟ್ ನಾವು ಈ ಕಡೆಯಿಂದ ಕನ್ಸಿಡರೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಮೂಮೆಂಟ್ ಆಫ್
inertia at point B is equal to 0 ತಗೊಂತೀವಿ. Then summation of mb is equal to 0. okay at point B, ಈ ಪಾಯಿಂಟ್ ಬಿ ಇಂದ ಇಟ್ಕೊಂಡು ದೆನ್ ಈ ಫೋರ್ಸ್ ಫಸ್ಟ್, ಈ ಫೋರ್ಸ್ ಯಾವ ಡೈರೆಕ್ಷನ್, ಈ ಪಾಯಿಂಟಿಗೆ ಈ ಫೋರ್ಸ್ ಆ್ಯಂಟಿ ಕ್ಲಾಕ್ ವೈಸ್ ಮೂವ್ಮೆಂಟ್ ಆಗ್ತಾ ಇದೆ. ದೆನ್ ಐ ರಿಟರ್ನ್ -20 ಫ್ರಮ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 1. ಬೆಂಡಿಂಗ್ ಮೂಮೆಂಟ್ ಅಂದರೆ ಮೂಮೆಂಟ್ ಅಂತ ಕರೆದ್ರೆ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಫೋರ್ಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ದಟ್ ಈಸ್ ವಾಟ್ ಆ್ಯಂಟಿ ಕ್ಲಾಕ್ ವೈಸ್, force to minus which is what, anti-clockwise -20 into 1, that is equal to -20. okay, then ಹಾಗೆ at point B ಇಂದ ಹಿಡ್ಕೊಂಡು this is what clockwise direction, force is equal to 40, perpendicular distance is equal to 2, force into perpendicular distance 40 into 2 plus 40 into 2, return plus 40 into 2. then ಈ ಪಾಯಿಂಟ್ ಇಂದಲೇ 20ನ ಮೆಜರ್ ಮಾಡ್ಕೊತೀವಿ, that is what force is equal to 20, perpendicular distance is equal to 2 plus 1.33, that is equal to 3.33. force, this is what clockwise, this is what positive, plus 20 into 3.33, that is what I written, plus 20 into 3.33. then for this B point ಇದು ಮೈನಸ್ ಆಗುತ್ತೆ, this is because ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ಇರುತ್ತೆ. therefore RD ಇದು ಅನ್ನೋನ್ ವ್ಯಾಲ್ಯೂ, ಇದು ಆಮೇಲೆ ಸಿಗುತ್ತೆ. RD into perpendicular distance 2 plus 2, that is what, for RD into 4, that is what minus RD into 4, I written minus RD into 4. then ಈ ಪಾಯಿಂಟಿಗೆ ಇದು clockwise direction, this is what positive 20 into 2 plus 2 plus 2, that is what distance, force into perpendicular distance, that is what 6, 20 into 6, positive 20 into 6, I written this one. okay, then by solving we get RD is equal to 61.65. then ಇದನ್ನು ತಗೊಂಡು ಈ ಈಕ್ವೇಷನಲ್ಲಿ ಹಾಕೊಂಡಾಗ ನಮಗೆ RB is equal to 38.35. we get RB is equal to 38.35, RD is equal to 61.65 kilonewton. then we go for shear force diagram. ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ನ ಇವಾಗ ಕಂಡುಹಿಡ್ಕೊಂತ ಹೋಗ್ತಾ ಇದೀವಿ. then what is meant by shear force at a point, ಈ ಪಾಯಿಂಟ್ ಒಳಗೆ ಎಷ್ಟು ಶೇರ್ ಆಗುತ್ತೆ, ಡೌನ್ವರ್ಡ್ಸ್ ಇದ್ರೆ ನೆಗೆಟಿವ್ ಅಂತ ತಗೊತೀವಿ, ಅಪ್ವರ್ಡ್ ಇದ್ರೆ ಪಾಸಿಟಿವ್ ಅಂತ ತಗೊತೀವಿ ಇದರಲ್ಲಿ ಶೇರ್ ಫೋರ್ಸ್ ಡಯಾಗ್ರಾಮ್ನಲ್ಲಿ. ಓಕೆ, ದೆನ್ ಅಟ್ ಪಾಯಿಂಟ್ ಎ ಫಸ್ಟ್ ಇದೇ ಲೈನ್ ಕಂಟಿನ್ಯೂ ಮಾಡ್ಕೊತಾ ಇದ್ದೀವಿ. ದೆನ್ ಐ ವಿಲ್ ಗೋ ಫಾರ್ ಅನದರ್ ಗ್ರಾಫ್. ಇದೇ ಲೈನ್ನ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಅಟ್ ಪಾಯಿಂಟ್ ಎ ಝೀರೋ ಲೋಡ್, ಏನು ಲೋಡ್ ಆ್ಯಕ್ಟ್ ಆಗ್ತಾ ಇಲ್ಲ. ದೇರ್ಫೋರ್ ಅಟ್ ಪಾಯಿಂಟ್ ಎ ಇಸ್ ಈಕ್ವಲ್ ಟು ಝೀರೋ. ಇದು ಝೀರೋ. at point B is equal to -20 kilonewton. at point B ಯಾಕೆ -20, up to point B ಹೋಗಿ, up to point B at A is equal to 0, up to point B we have one force, that is what minus in downwards, ಅಂದರೆ downwards force ಆಕ್ಟ್ ಆಗ್ತಾ ಇದೆ, that is what minus, that is we call up to B is equal to -20. at point B is equal to, at point B, ಈ ಪಾಯಿಂಟ್ ಬಿ ಹತ್ರ ಏನಾಗುತ್ತೆ, ಈ ಪಾಯಿಂಟ್ ಬಿ ಹತ್ರ ಏನಾಗುತ್ತೆ, ಈ ಪಾಯಿಂಟ್ ಬಿ. ಓಕೆ, at point B -20 plus 38.35, -20 plus 38.35, we get -20 plus 38.55, 18.35, that is what, this one. Okay, at point B -20 plus 18.35, at point B -20 plus 38.35, we get 18.35 ಸಿಗುತ್ತೆ, ಇಲ್ಲಿಗೆ ಆಗುತ್ತೆ. ದೆನ್ ಅಪ್ ಟು ಸಿ there is no force, ಸೊ ಈ ಪಾಯಿಂಟ್ ಇಲ್ಲಿ ಎಷ್ಟಿದೆಯೋ ಅಷ್ಟೇ ಇದಾಗುತ್ತೆ. 18.35 ಇಂದ ಇಲ್ಲಿಗೂ ಕ್ಯಾರಿ ಆಗುತ್ತೆ, ದಟ್ ಈಸ್ ವಾಟ್ 18.35 ಇಲ್ಲಿಗೆ ಹಾಕ್ಕೊಂಡು. ಓಕೆ, ಅಪ್ ಟು ಪಾಯಿಂಟ್ ಸಿ -20 plus 38.35, that is what 18.35. ಓಕೆ, ಅಟ್ ಪಾಯಿಂಟ್ ಸಿ ನಮಗೆ 18.35 ಇಲ್ಲಿ ತನಕ 18.35 ಸಿಕ್ಕಿದೆ. ಅಟ್ ಪಾಯಿಂಟ್ ಸಿ ಇಸ್ ಈಕ್ವಲ್ ಟು 40 kilonewton, ಮೈನಸ್ ಕೆಳಗಡೆ ಹೋಗ್ತಿರೋದ್ರಿಂದ ಮೈನಸ್ ಆಗುತ್ತೆ. ದೇರ್ಫೋರ್ ಅಟ್ ಪಾಯಿಂಟ್ ಸಿ ಇದು ಬಂದಿರುತ್ತಲ್ಲ, ಈ ವ್ಯಾಲ್ಯೂಗೆ -40 ಮಾಡ್ಕೊತೀವಿ, ಅಥವಾ ನೀವು ಬರ್ಕೊಂಡ್ರೆ ಬರೀ -20 plus 38.35 -40 is equal to -21.65 ಸಿಗುತ್ತೆ. ದಟ್ ಈಸ್ ವಾಟ್ ಅಟ್ ಪಾಯಿಂಟ್ ಸಿ ಸಿಕ್ತು ನಮಗೆ. ದೆನ್
at point up to point D, at point ಸಿಕ್ಕಿದೆ, up to point D we have another one force, therefore we take up to point D, ಇಲ್ಲಿ ತನಕ ನಮಗೆ ಎಷ್ಟು ಸಿಕ್ಕಿದೆ, -21.65 ಸಿಕ್ಕಿದೆ, ಇಲ್ಲಿ ತನಕ -21.65 ಸಿಕ್ಕಿದೆ. ದೆನ್ ದಿಸ್ ಮಸ್ಟ್ ಬಿ ದ -20, ದಿಸ್ ಇಸ್ ವಾಟ್ -20, ದೇರ್ಫೋರ್ ಇಲ್ಲಿ ನೋಡಿ ಅಪ್ ಟು ಪಾಯಿಂಟ್ ಡಿ -21.65 ಸಿಕ್ಕಿದೆ. ದಿಸ್ ಇಸ್ ವಾಟ್ ದ ಮೈನಸ್ ವ್ಯಾಲ್ಯೂ, -20 ವ್ಯಾಲ್ಯೂ, ದಟ್ ಈಸ್ ವಾಟ್ -41.65. ಓಕೆ, -41.65, this is what the 41.65. then at point D ನಮಗೆ -41.65 ಇಲ್ಲಿ ತನಕ ಅಪ್ ಟು ಪಾಯಿಂಟ್ ಡಿ ಸಿಕ್ಕಿದೆ ನಮಗೆ. ಅಟ್ ಪಾಯಿಂಟ್ ಡಿ ಆರ್ ಡಿ ಒಂದು ವ್ಯಾಲ್ಯೂ ಇದೆ, ದಟ್ ಈಸ್ ವಾಟ್ ಪಾಸಿಟಿವ್ ಇನ್ ಡೈರೆಕ್ಷನ್ ಅಪ್ವರ್ಡ್ ಹೋಗ್ತಾ ಇದೆ, ಅದಕ್ಕೂ ನಾವು ಆ್ಯಡ್ ಮಾಡ್ತೀವಿ. ಇಲ್ಲಿ ತನಕ -41.65 ಸಿಕ್ಕಿತ್ತು, ಪ್ಲಸ್ 61.65 ಮಾಡಿದಾಗ ನಮಗೆ 20 ಸಿಗುತ್ತೆ. ಕಮಾನ್, ಓಕೆ, -41.65 ಪ್ಲಸ್ 61.65 ಈಸ್ ಈಕ್ವಲ್ ಟು 20. ದೇರ್ಫೋರ್ ವಿ ಡ್ರಾ ಲೈಕ್ ಇಲ್ಲಿಗೆ ಡ್ರಾ ಮಾಡ್ತೀವಿ. ಅಟ್ ಪಾಯಿಂಟ್ ಡಿ 20. ಅಪ್ ಟು ಪಾಯಿಂಟ್ ಇ ದೇರ್ ಇಸ್ ನೋ ಫೋರ್ಸಸ್, ಯಾವ ಫೋರ್ಸ್ ಆ್ಯಕ್ಟ್ ಆಗ್ತಾ ಇಲ್ಲ. ದೇರ್ಫೋರ್ 20 ಕ್ಯಾರಿ ಆಗುತ್ತೆ, 20 ಇಲ್ಲಿಗೂ ಆ್ಯಕ್ಟ್ ಆಗುತ್ತೆ. ದೇರ್ಫೋರ್ ಇಲ್ಲಿ 20 ಡೌನ್ವರ್ಡ್ಸ್ ಇದೆ, +20 -20 ಬಿಕಮ್ 0, ವಿ ಗೆಟ್ 0. ಓಕೆ, ಇದನ್ನು ಶೇರ್ ಫೋರ್ಸ್ ಡಯಾಗ್ರಾಮ್ ಹೇಗೆ ಡ್ರಾ ಮಾಡ್ತೀವಿ. ಇಲ್ಲಿ ಯು ಡಿ ಎಲ್ ಇದೆ, ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್ ಇದೆ. ಸೊ ವಿ ಗೋ ಫಾರ್ ಲೀನಿಯರ್ ಲೈನ್ನ ಡ್ರಾ ಮಾಡ್ತೀವಿ. ದೆನ್ ಇದು ಏನಾಗಿದೆ, ಇದು ಯೂನಿಫಾರ್ಮ್ಲಿ ವೇರಿಯಿಂಗ್ ಲೋಡ್ ಇರೋದ್ರಿಂದ ಇದನ್ನು ನಾವೇಂತ ಡ್ರಾ ಮಾಡ್ತೀವಿ, ಇಲ್ಲಿ ಶೇರ್ ಫೋರ್ಸ್ ಡಯಾಗ್ರಾಮಲ್ಲಿ ಪ್ಯಾರಾಬೋಲಿಕ್ ಡ್ರಾ ಮಾಡ್ತೀವಿ. ದೆನ್ ನೆಕ್ಸ್ಟ್ ಹೋಗೋದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಮಾಡ್ತೀವಿ. ಈಗ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್, ಅಟ್ ಪಾಯಿಂಟ್ ಎ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ 0, ಅಟ್ ಪಾಯಿಂಟ್ ಎ 0. ಅಟ್ ಪಾಯಿಂಟ್ ಬಿ, ಓಕೆ, ದಿಸ್ ಇಸ್ ವಾಟ್ ಪಾಯಿಂಟ್ ಬಿ, ಇಲ್ಲಿ ಇಟ್ಕೊಂಡು ದಿಸ್ ಇಸ್ ವಾಟ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. -20 ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಸ್ 1, -20 ಇಂಟು 1 -20, ದಟ್ ಈಸ್ ವಾಟ್ ಪಾಯಿಂಟ್ ಬಿ, -20 ಇಂಟು 1 -20. ಅಟ್ ಪಾಯಿಂಟ್ ಸಿ ದಿಸ್ ಇಸ್ ವಾಟ್ ಆ್ಯಂಟಿ ಕ್ಲಾಕ್ ವೈಸ್, ಇಲ್ಲಿ ಇಟ್ಕೊಂಡು ಇದು ಆ್ಯಂಟಿ ಕ್ಲಾಕ್ ವೈಸ್ ಆಗುತ್ತೆ, ಇದು ಕ್ಲಾಕ್ ವೈಸ್ ಆಗುತ್ತೆ. -20 ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ ಸಿ ಇಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಇದು 2 + 1 3 ಇಂಟು ಫೋರ್ಸ್ 20 ಇಂಟು 3, -20 ಇಂಟು 3 ಪ್ಲಸ್ 38.5, ದಿಸ್ ಇಸ್ ವಾಟ್ ಕ್ಲಾಕ್ ವೈಸ್ ಡೈರೆಕ್ಷನ್. ಇದಕ್ಕೆ ಕ್ಲಾಕ್ ವೈಸ್ ಡೈರೆಕ್ಷನ್ 38.35 ಇಂಟು 2, 38.35 ಇಂಟು 2, ದಟ್ ಈಸ್ ವಾಟ್ 16.7. ಓಕೆ, ಅಟ್ ಪಾಯಿಂಟ್ ಡಿ ಫೋರ್ಸ್ 20 ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ 2 + 1 3 + 2 4 2 + 2 4 4 + 1 5 ಫ್ರಮ್ ಡಿ ಇದಕ್ಕೆ 5 ಡಿಸ್ಟೆನ್ಸ್ ಅಟ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ದಟ್ ಈಸ್ ವಾಟ್ -20 ಇಂಟು 5 ಡಿಗೆ. ನೆಕ್ಸ್ಟ್ ಇದು ಕ್ಲಾಕ್ ವೈಸ್ ಡೈರೆಕ್ಷನ್ ಆಗುತ್ತೆ, 2 + 2 ದಟ್ ಈಸ್ ಈಕ್ವಲ್ ಟು 4 ಡಿ ಇಂಟು ಡಿ ಪಾಯಿಂಟಿಗೆ ಅಟ್ 38.35 ಇಂಟು 4, 38.35 ಇಂಟು 4. ದಿಸ್ ಇಸ್ ವಾಟ್ ಡಿಗೆ ಇದು ಆ್ಯಂಟಿ ಕ್ಲಾಕ್ ವೈಸ್ ಆಗುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ -40 ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 2, ದೇರ್ಫೋರ್ -40 ಇಂಟು 2, ಇದು 20 kN ಮೈನಸ್, ದಿಸ್ ಇಸ್ ವಾಟ್ ದ ಆ್ಯಂಟಿ ಕ್ಲಾಕ್ ವೈಸ್ ಫಾರ್ ಡಿ ಪಾಯಿಂಟಿಗೆ ಇದು ಆ್ಯಂಟಿ ಕ್ಲಾಕ್ ವೈಸ್ ಆಗುತ್ತೆ. ದೇರ್ಫೋರ್ ದಿಸ್ ಇಸ್ ವಾಟ್ -20 ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಸ್ 0.66, ದೇರ್ಫೋರ್ -20 ಇಂಟು 0.66, ದಟ್ ಈಸ್ ವಾಟ್ -39.66, 39.88. ಅಟ್ ಪಾಯಿಂಟ್ ಇ ಇಂಟು ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇ ಇಂದ 20ಗೆ ಅಟ್ 2 + 2 + 2 2 2 4 4 + 2 6, ದಿಸ್ ಇಸ್ ವಾಟ್ 7, ದಿಸ್ ಇಸ್ ವಾಟ್ ಆ್ಯಂಟಿ ಕ್ಲಾಕ್ ವೈಸ್ 20 ಇಂಟು 7, ದಟ್ ಈಸ್ ವಾಟ್ -20 ಇಂಟು 7. ದೆನ್ ಇಲ್ಲಿಂದ ಇಲ್ಲಿಗೆ 38, ದಿಸ್ ಇಸ್ ವಾಟ್ ದ ಪಾಸಿಟಿವ್ ಕ್ಲಾಕ್ ವೈಸ್ ಡೈರೆಕ್ಷನ್, 38 ಇಂಟು 6, ದಟ್ ಈಸ್ ವಾಟ್ 2 + 2 + 2, ದಟ್ ಈಸ್ ವಾಟ್ 6 ಮೈನಸ್. ದೆನ್ 40 ಇಲ್ಲಿಂದ ಇಲ್ಲಿಗೆ ಫೋರ್ಸ್
force is equal to 40. This is what anti-clockwise direction into perpendicular direction. 2 plus 2, that is what 4. Anti-clockwise direction plus 4, that is equal to minus 40 into 4 plus this is what anti-clockwise. This from this is also anti-clockwise, therefore minus 20 into perpendicular direction. 2 plus 0.66, that is what 2.66, that is what anti-clockwise direction. Minus 20 into 2.66, that is what minus 20 into 2 plus. Okay, next point E in the, this is what RD is, this is what positive clockwise direction. This is what 61.65 into 2, 61.65 into 2 is equal to 0. ದೆನ್ ಇವನ್ನೆಲ್ಲ ಬಂದಿರೋ ವ್ಯಾಲ್ಯೂಗಳನ್ನ ನಾವು ಇದು ಸಾಲ್ವ್ ಮಾಡಿದಾಗ ನಮಗೆ ಪಾಯಿಂಟ್ಸ್ ಸಿಗ್ತವೆ. ದೆನ್ ಆ ಪಾಯಿಂಟ್ಸ್ನ ವಿ ಗೋ ಫಾರ್ ಡ್ರಾಯಿಂಗ್. ದೆನ್ ವಿ ಗೆಟ್ ಹಿಯರ್ at point A is equal to 0, at point A 0, at point B we got minus 20, this is what minus 20. At point C we got 16.7, this is what 16.7. At point D we got minus 39.88, I drawn minus 38.88. At point E is equal to 0, we get 0. Then this is UDL, this for uniformly distribution load, that is what parabolic curve. I got parabolic curve. ಇಲ್ಲಿ ಯಾವುದೇ ಫೋರ್ಸ್ ಇಲ್ಲ, there is no force, that is what inclined line, linear line up to point 6.7. okay, then here is that uniformly varying load. So this is what cubic ಪ್ಯಾರಾಬೋಲಿಕ್ಕು ಸೇಮ್ ಮೀನ್ಸ್ ಸೇಮ್ ನೇಚರ್ ಕರ್ವ್ ಬಿಡಿಸೋದು ಹಾಗಿರುತ್ತೆ, ಬಟ್ ವಿ ಹ್ಯಾವ್ ಟು ಮೆನ್ಷನ್ ದಟ್ ಕ್ಯೂಬಿಕ್ ಪ್ಯಾರಾಬೋಲಿಕ್ ಅಂತ ಮೆನ್ಷನ್ ಮಾಡಲೇಬೇಕು. ದರ್ ಫಾರ್ ಮೆನ್ಷನ್ ಕ್ಯೂಬಿಕ್ ಆ್ಯಂಡ್ ಕ್ಯೂಬಿಕ್ ಅಟ್ ಅಪ್ ಟು 39.8. ಹಿಯರ್ ದೇರ್ ಇಸ್ ನೋ ಓನ್ಲಿ ಯೂನಿಟ್ ಲೋಡ್, ದರ್ ಫಾರ್ ಇಲ್ಲಿಂದ ಇಲ್ಲಿಗೆ ದರ್ ಫಾರ್ ಏನಾಗುತ್ತೆ ಇನ್ಕ್ಲೈನ್ಡ್ ಲೀನಿಯರ್ ಲೈನ್. ದೆನ್ ಪಾಯಿಂಟ್ ಆಫ್ ಕಾಂಟ್ರಾಫ್ಲೆಕ್ಚರ್ನ ಕಂಡುಹಿಡಿತಾವೆ ಈಗ. ಓಕೆ, ವಾಟ್ ಈಸ್ ಮೆಂಟ್ ಬೈ ಪಾಯಿಂಟ್ ಆಫ್ ಕಾಂಟ್ರಾಫ್ಲೆಕ್ಚರ್? ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ನಲ್ಲಿ ದಿಸ್ ವಾಸ್ ನೆಗೆಟಿವ್, ದಿಸ್ ವಾಸ್ ಪಾಸಿಟಿವ್. ಈ ಪಾಸಿಟಿವ್ ಮತ್ತು ನೆಗೆಟಿವ್ನ ಎರಡು ಪಾಯಿಂಟ್ ಅಥವಾ ಒಂದು ಪಾಯಿಂಟ್, ಈ ಪಾಯಿಂಟಿಂದ ಈ ಕಡೆಗೆ ಪಾಸಿಟಿವ್, ಈ ಪಾಯಿಂಟಿಂದ ಈ ಕಡೆಗೆ ನೆಗೆಟಿವ್, ದೇರ್ ಫೋರ್ ದಿಸ್ ಈಸ್ ವಾಟ್ ದ ಪಾಯಿಂಟ್ ಆಫ್ ಕಾಂಟ್ರಾಫ್ಲೆಕ್ಚರ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿಗಿರೋ ಲೋಡ್ ಡಿಸ್ಟೆನ್ಸ್ ಥರ ಕಂಡುಹಿಡ್ಬೋದು, ಅಥವಾ ಇಲ್ಲಿಂದ ಇಲ್ಲಿಗೆ ಕಂಡುಹಿಡ್ಕೊಂಡ್ರೆ ಇದು ನಮಗೆ ಗೊತ್ತಿದೆ. ದಿಸ್ ಈಸ್ ಗಿವನ್, ಇಲ್ಲಿಂದ ಇಲ್ಲಿಗೆ 2 ಇರುತ್ತೆ, ದರ್ಫೋರ್ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಕಂಡುಹಿಡ್ಕೋಬೇಕು. ದರ್ಫೋರ್ ನಾವೀಗ ದಿಸ್ ಈಸ್ ವಾಟ್ ದ ಲೀನಿಯರ್ ಲೈನ್ ಇದೆ. ಓಕೆ, ಲೀನಿಯರ್ ಲೈನ್ ಇರೋದ್ರಿಂದ ನಾನು ಇಲ್ಲಿ ಬಿಟ್ಕೊಂಡಿದ್ದೀನಿ ನೋಡಿ, ದಿಸ್ ಇಸ್ ವಾಟ್ ದ ಎಕ್ಸ್ ಅಂತ ಕನ್ಸಿಡರೇಷನ್ ಮಾಡ್ಕೊಂಡಿದ್ದೀವಿ. ಈ ಇಷ್ಟನ್ನ ಓಕೆ ಒಂದು ಸೆಕೆಂಡ್, ಇಷ್ಟನ್ನ ಇದಿಲ್ಲಿಗೆ ಹಾಗೆ ಸಪ್ರೇಟಾಗಿ ಬರ್ಕೊಂಡಿದ್ದೀನಿ. ದೆನ್ ದಿಸ್ ಇಸ್ ವಾಟ್ ಟೋಟಲ್ ಲೆಂತ್ ಇಸ್ 2, ದಿಸ್ ಇಸ್ ವಾಟ್ 2 ಫ್ರಮ್ ಇಲ್ಲಿಂದ ಇಲ್ಲಿಗೆ ಎಕ್ಸ್ ಅಂತ ಕನ್ಸಿಡರೇಷನ್ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ವಾಟ್ ಎಕ್ಸ್. ಇದಿಲ್ಲಿಗೆ 20 ಕಿಲೋನ್ಯೂಟನ್ ಆ್ಯಕ್ಟ್ ಆಗ್ತಾ ಇದೆ, ಇಲ್ಲಿ 16.7 ಆ್ಯಕ್ಟ್ ಆಗ್ತಾ ಇದೆ, ರಿಟರ್ನ್ 16.7, ದಿಸ್ ಇಸ್ ವಾಟ್ 20. ದೆನ್ ಫ್ರಮ್ ಆಲ್ಟರ್ನೇಟಿವ್ ಟ್ರಯಾಂಗಲ್ ವಿ ನೋ ದಟ್ 20/x 16 is equal to 20/x is equal to 16.7/2 minus x. ಇವೆರಡು ಮಲ್ಟಿಪ್ಲಿಕೇಶನ್ ಈಸ್ ಈಕ್ವಲ್ ಟು ಇದು ಬೈ ಇದು ಈಸ್ ಈಕ್ವಲ್ ಟು ಇದು ಬೈ ಇದು. ದೆನ್ ನಮಗೆ ಇದು ಸಿಗಿದೆ. ದೆನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ 2 minus x into 20, that is equal to 16.7 into x. Therefore we get x value is equal to 1.0899 ಸಿಗುತ್ತೆ. ದೆನ್ ನಾವು ಪಾಯಿಂಟ್ ಆಫ್ ಕಾಂಟ್ರಾಫ್ಲೆಕ್ಚರ್ನ ಈ ಪಾಯಿಂಟ್ ಎ ಇಂದ ನೀವು ಫೈಂಡ್ ಔಟ್ ಮಾಡಬೇಕು ಅಂದರೆ ದಿಸ್ ಇಸ್ ವಾಟ್ ದ 2, ಇದು 2 ಅಂತ ಗೊತ್ತಿದೆ, ಪ್ಲಸ್ ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ. ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1.88 ಅಂತ ಸಿಕ್ಕಿದೆ, 1.899 ಅಂತ ಸಿಕ್ಕಿದೆ. ದಿಸ್ ಇಸ್ ವಾಟ್ ದ ಎಕ್ಸ್ ವ್ಯಾಲ್ಯೂ, ಪ್ಲಸ್ ದಿಸ್ ವಾಸ್ ದ 2 ಪ್ಲಸ್ ದಿಸ್ ವ್ಯಾಲ್ಯೂ. Then give for point of cancellation is equal to x plus 2, that is equal to this one, we get 3.0889. Okay, thank you. Like ಮಾಡಿ, comment ಮಾಡಿ, if you have any doubts comment ಮಾಡಿ and share ಮಾಡಿ. Thank you very much. This is very important questions for 20 marks, ಇದನ್ನು ಕೇಳ್ತಾರೆ.
ಇದನ್ನು ನಾನು ಪಿ ಡಿ ಎಫ್ನ ಸೆಂಡ್ ಮಾಡಿರ್ತೀನಿ. ಯು ಕ್ಯಾನ್ ಗೋ ಥ್ರೂ ದಟ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್ ಮಾಡಿ.